ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಈಸಿಯಾಗಿ ಕಟ್ಟಿನ ಸಾರನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಬೇಕಾಗೋ ಸಾಮಗ್ರಿಗಳು: ಕಟ್ ನೀರು, ಎಣ್ಣೆ, ಒಣ ಕೊಬ್ಬರಿ, ಅಲ್ಲ, ಉಪ್ಪು, ಅರಿಶಿನ, ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ, ಖಾರ, ಹುಣಸೆಹಣ್ಣು, ಕರಿಬೇವು. ಈಗ ಮಾಡುವ ವಿಧಾನ: ಮೊದಲು ಒಂದು ತೆವೆ ಇಟ್ಕೊಂಡು ಗ್ಯಾಸ್ ಮೇಲೆ ಅದಕ್ಕೆ ಒಣ ಕೊಬ್ಬರಿ ಹಾಕಿ ಚೆನ್ನಾಗಿ ಹುರ್ಕೋತೀನಿ. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕು. ಈಗ ತಕ್ಕೊಂಬಿಡೋಣ. ಆಮೇಲೆ ನೋಡಿ, ಇದನ್ನು ಮಿಕ್ಸಿ ಜಾರಿಗೆ ಕೊಬ್ಬರಿ ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ಜೀರಿಗೆ, ಮತ್ತು ಕೊತ್ತಂಬರಿ ಸೊಪ್ಪು, ಅಲ್ಲ, ಬೆಳ್ಳುಳ್ಳಿ ಹಾಕಿ ರುಬ್ಕೊಂಡು ಬರೋಣ. ನೋಡಿ, ರುಬ್ಕೊಂಡು ಬಂದಾಯಿತು. ಈಗ ಒಂದು ಗ್ಯಾಸ್ ಮೇಲೆ ಪಾತ್ರೆನಿಟ್ಟು ಅದಕ್ಕೆ ಮೊದಲು ಕಟ್ ನೀರನ್ನು ಹಾಕ್ಕೊಳ್ಳೋಣ. ಆಮೇಲೆ ರುಬ್ಕೊಂಡಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕೋಣ. ಕೊಬ್ಬರಿಯನ್ನು, ಉಳಿದಿರೋ ನೀರನ್ನು ಹಾಕಿ ನಮ್ಗೆ ಎಷ್ಟು ಬೇಕೋ ಸಾರು ಅಷ್ಟು ನೀರು ಹಾಕ್ಕೊಳ್ಳೋಣ. ಈಗ ಅದಕ್ಕೆ 2 ಸ್ಪೂನ್ ಖಾರ ಹಾಕ್ತಾಯಿದ್ದೀನಿ, 1 ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿ, ಆಮೇಲೆ ಇದಕ್ಕೆ ಹುಣಸೆಹಣ್ಣು ನೆನೆಯಿಟ್ಟಿದ್ದೀನಿ ನೋಡಿ, ಇದನ್ನು ಕಿವುಚ್ತಾ ಇದ್ದೀನಿ. ತಕ್ಕೊಂಬಿಡ್ತೀನಿ ನೋಡಿ. ಈಗ ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಹುಳಿ ಚೆನ್ನಾಗಿ ಬರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಕಡೆ ಗ್ಯಾಸ್ ಮೇಲೆ ನಾನು ಚಮಚದಲ್ಲಿ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಆಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಇದು ಫ್ರೈ ಆಗ್ತಾ ಇರಲಿ. ಅದು ಆ ಕಡೆ ಗ್ಯಾಸ್ ಮೇಲೆ ಕುದೀತಾ ಇರಲಿ. ಹಾಗೆ ಇದು ಮಾಡಿಕೊಂಡು ಈಗ ಒಂದು ಕೈಯಲ್ಲಿ ಒಂದು ಮುಚ್ಚೋ ಪಾತ್ರೆನ ಇಟ್ಕೊಂಡು ನೋಡಿ, ಹೀಗೆ ಹಾಕಿ ಮುಚ್ಚಿಬಿಡಬೇಕು. ತಕ್ಷಣ ಮುಚ್ಚಿ ಇವಾಗ ತೆಗೀರಿ. ನೋಡಿ, ಈಗ ತಿರುವಿ ಇದನ್ನು ಕುದಿಯಲು ಬಿಡಿ. ಈಗ ಅದು ಚೆನ್ನಾಗಿ ಕುದಿದೆ. ಇದು ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಕಟ್ಟಿನ ಸಾರು ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.